ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಈ ರೀತಿ ಚರ್ಚೆ ಆಗ್ತಾ ಇರುತ್ತೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಈಗ ಹಾಲಿ ಸಂಸದರಲ್ಲಿ ಕೆಲವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಬರ್ತಾ ಇದೆ. ಅದರಲ್ಲೂ ಕೂಡ ಅಚ್ಚರಿಯ ಹೆಸರುಗಳು ಬರುತ್ತೆ. ಅದರಲ್ಲೂ ಅಚ್ಚರಿಯಾಗಿ ಕೆಲವು ನಾಯಕರನ್ನ ಬದಲಾವಣೆ ಮಾಡ್ತಾರೆ. ಏನು ಕಾರಣಗಳು ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ತುಂಬಾ ದಟ್ಟವಾಗಿ ಓಡಾಡ್ತಾ ಇವೆಲ್ಲ ಸುದ್ದಿಗಳು. ಅದರಲ್ಲೂ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಬಹುದು ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರತಾಪ್ ಸಿಂಹ ಬದಲು ಯದುವೀರ್ ಅವರಿಗೆ ಮಣೆ ಹಾಕುವ ಸಂಬಂಧ ಈಗಾಗಲೇ ಅಮಿತ್ ಶಾ ಸಭೆಯಲ್ಲಿ ಚರ್ಚೆ ಕೂಡ ನಡೆದಿದೆ ಅಂತೆ. ನಾಳೆಯ ಬಿಜೆಪಿ ಸಿಇಸಿ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಸ್ತೃತ ಚರ್ಚೆ ಕೂಡ ನಡೆದು ಯಾರಿಗೆ ಮೈಸೂರು ಟಿಕೆಟ್ ಅನ್ನೋದು ಅಖೈರು ಮಾಡಲಾಗತ್ತಂತೆ. ಇತ್ತೀಚೆಗೆ ಬಿಜೆಪಿಯ ಹೈಕಮಾಂಡ್ ರಾಜಸ್ಥಾನದ ರಾಜಕೀಯ ಮತ್ತು ರಾಜಮನೆತನದ ಲಿಂಕ್ ಅನ್ನು ಬಳಸಿ ಯದುವೀರ್ ಅವರನ್ನ ಸಂಪರ್ಕಿಸಿತ್ತಂತೆ. ಇತ್ತ ಯಡಿಯೂರಪ್ಪನವರ ಬಳಗ ಕೂಡ ಸ್ಪರ್ಧೆ ಮಾಡುವಂತೆ ಯದುವೀರ್ ಅವರ ಮನವೊಲಿಸಲು ನೋಡಿದೆ. ಇದಕ್ಕೆ ಯದುವೀರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾರಣ ಯಡಿಯೂರಪ್ಪನವರ ಟೀಮ್ ಮತ್ತು ಪ್ರತಾಪ್ ಸಿಂಹ ಜೊತೆಗೆ ಯದುವೀರ್ ಹೆಸರನ್ನ ಶಿಫಾರಸು ಕೂಡ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ಈ ಬಾರಿ ಹೊಸ ಪ್ರಯೋಗ ಖಚಿತ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿ, ನನಗೆ ತಾಯಿ ಚಾಮುಂಡಿಯೇ ಗಾಡ್ ಫಾದರ್, ಕ್ಷೇತ್ರದ ಅಭಿವೃದ್ಧಿಯೇ ನನಗೆ ಶ್ರೀರಕ್ಷೆ, ಪಕ್ಷ ನನಗೆ ಅನ್ಯಾಯ ಮಾಡಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಮಾತ್ರ ಯಾರಿಗಾದರೂ ಟಿಕೆಟ್ ಕೊಳ್ಳಿ, ತಲೆ ಕೆಡಿಸಿಕೊಳ್ಳಲ್ಲ ಅಂತ ಅವರ ಸ್ಟೇಟ್ಮೆಂಟ್. ನಾಲ್ಕು ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ. ನಿಮ್ಮ ಎಲ್ಲ ಪ್ರಶ್ನೆಗೂ ಸಹ ಇನ್ನು 3-4 ದಿನದಲ್ಲಿ ಉತ್ತರ ಸಿಗ್ತದೆ. ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು, ಬಿಜೆಪಿ ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡೇ ಮಾಡ್ತಾರೆ. ಆ ಥರ ಎಲ್ಲೆಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಮೈಸೂರದು ಇರೋ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸು ಎಲ್ಲ ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ ತೀರ್ಮಾನ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಸಲಹೆಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಸರ್, ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಇದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ನಾನು ಗಣೇಶ ಸುಬ್ರಹ್ಮಣ್ಯನ್ ಥರ ಎಲ್ಲೂ ಕೂಡ ಹೋಗಿ ರೌಂಡ್ ಹಾಕಲ್ಲ. ನಾನು ಜನರನ್ನ ರೌಂಡ್ ಹಾಕ್ತೀನಿ ಅಷ್ಟೇ. ಊರೂರು ಸುತ್ತೀನಿ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡಿ ನನ್ನನ್ನು ಕೈ ಬಿಡಲ್ಲ. ನನ್ನ ಕ್ಷೇತ್ರದಲ್ಲಿರುವಂಥ ಕೊಡಗು ಮೈಸೂರಿನ ಜನ ಇದಾರಲ್ಲ, ಅವರೇ ನನ್ನ ಗಾಡ್ ಫಾದರ್ಸ್. ಹಳೆ ರಾಜಕಾರಣ ಇದೆಲ್ಲ ಯಾರ ಮನೆನೋ ಸುತ್ತುವಂಥದ್ದು ಅಂಥವೆಲ್ಲ ನನಗೆ ಗೊತ್ತಿಲ್ಲ. ಹೆಣಗ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿಗೆ ಬಿಜೆಪಿ ಅವ್ರು ಯಾಕ್ರಿ ಸಹಕಾರ ಕೊಡ್ತಾರೆ? ನನ್ನನ್ನು ತೆಗೆದು ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಬೇರೆ ತಪ್ಪು ಅರ್ಥ ಹೋಗುತ್ತೆ. ಅಂತ ತಪ್ಪುನ ಬಿಜೆಪಿ ಯಾವತ್ತೂ. ಕೆಲವೊಂದು ಟೈಮಲ್ಲಿ ಭಗವಂತನ ಹೇಳಿಲ್ವಾ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ. ಹಂಗೆ ಅನ್ಕೊಂಡು ಇರಬೇಕು. ಕೆಲವೊಂದು ಟೈಮಲ್ಲಿ ಈ ಟಿಕೆಟ್ ತಪ್ಪಿದ್ರೆ ಏನಾಯ್ತು, ಮುಂದೇನೋ ಒಂದು ಒಳ್ಳೇದಾಗಬಹುದು ಅನ್ನೋ ನಂಬಿಕೆ ಇಟ್ಕೊಂಡು ಹೋಗಬೇಕು ಅಂತ ನೀವೇ ಹೇಳುವಂಥ ಸಿದ್ಧಾಂತಗಳಲ್ಲಿರುವಂಥ ಮಾತುಗಳಲ್ವೇ? ಓಕೆ, ಈಗ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಯ ಕೆಲಸಗಳ ವಿಚಾರದಲ್ಲಿ ಮೈಸೂರಿನಲ್ಲಿ ಒಂದೊಳ್ಳೆ ಹೆಸರನ್ನು ಇಟ್ಕೊಂಡಿದ್ದಾರೆ. ಮಾಡಿಲ್ಲ ಅಂತ ಹೇಳಿ ತುಂಬ ಓಡಾಡಿಕೊಂಡು ಕೆಲವೊಂದಿಷ್ಟು ಕೆಲಸಗಳನ್ನಂತೂ ಮಾಡಿದ್ದಾರೆ, ಅದರಲ್ಲಿ ನೋ ಡೌಟ್. ಆದರೆ ಅವ್ರಿಗೆ ಟಿಕೆಟ್ ತಪ್ಪೋ ಯಾವ ಕಾರಣಕ್ಕೆ? ಅಭಿವೃದ್ಧಿ ಮಾಡಿಲ್ಲ ಅಂತ ಟಿಕೆಟ್ ತಪ್ಪೋದಾಗಿದ್ದಿದ್ರೆ ಬಹುತೇಕ ಸಂಸದರು ಟಿಕೆಟೇ ಹೋಗ್ಬೇಕಾಗಿದ್ದು. ಇವರೊಬ್ಬರದ್ದು ಯಾಕೆ ಓಡಾಡ್ತಾ ಇದೆ? ಏನೋ ಕಾರಣಗಳಿರುತ್ತೆ. ಆ ಕಾರಣಗಳು, ಈ ಕಡೆಗೆ ಸದಾನಂದ ಗೌಡರು ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಳ್ತಾ ಇದ್ದಿದ್ದು, ನಾನು ಸ್ಪರ್ಧೆ ಮಾಡಲ್ಲ ಅಂಥೇಳಿ. ಆ ಕಡೆಗೆ ಪ್ರತಾಪ್ ಸಿಂಹ ಅವ್ರಿಗೆ ಸಿಗಲ್ಲ ಅಂತಿದ್ದಕ್ಕೆ ಏನೋ ಒಂದು ಕನೆಕ್ಷನ್ ಇದೆಯಾ ಈ ವಿಚಾರದಲ್ಲಿ ಗೊತ್ತಿಲ್ಲ. ಬಟ್ ಅಭಿವೃದ್ಧಿಯೇ ಮಾನದಂಡವಾಗಿ ಇಟ್ಕೊಂಡು ಟಿಕೆಟ್ ಕೊಡುವಂಥ ವಿಚಾರ ಆಗೋದಾಗಿದ್ದಿದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗಳೇ ಕಂಡಿಲ್ಲ. ಆ ಕ್ಷೇತ್ರಗಳಲ್ಲಿ ಟಿಕೆಟನ್ನು ಹೆಂಗೆ ತಪ್ಪಿಸ್ತಾರೆ? ಅವ್ರಿಗೆ ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ. ಈಗ ಹೆಂಗಾದರೂ ಹೇಳ್ತಾ ಇದ್ದಾರಲ್ವಾ, ಇನ್ನೊಂದೆರಡು ದಿನ ಕಾಯೋದ್ರಲ್ಲೇನಿದೆ, ಕಾಯೋಣ ಬಿಡಿ, ಆಮೇಲೆ ಗೊತ್ತಾಗುತ್ತೆ ಅಲ್ವಾ ಯಾಕೆ ಎಷ್ಟೊಂದು. ಆಮೇಲೆ ಮಾತಾಡಿದ್ರೆ ಆಯ್ತು ಈ ವಿಚಾರ. ಓಕೆ, ಇನ್ನು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆಗೆ ಮುನ್ನವೇ ರಾಜ್ಯ ಬಿಜೆಪಿಯಲ್ಲಿ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ. ಪಕ್ಷದಲ್ಲಿ ಕೆಲವರು ನನ್ನ ವಿರುದ್ಧ ನಡೆಸ್ತಾ ಇರುವಂಥ ಪಿತೂರಿಯಿಂದ ನನಗೆ ಅನುಕೂಲವೇ ಆಗಲಿದೆ. ಹೈಕಮಾಂಡ್ ಎಲ್ಲಾ ವರದಿ ತರಿಸಿಕೊಳ್ಳುತ್ತೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಇವ್ರದ್ದೊಂದು ಸ್ಟೋರಿ, ಉಡುಪಿ ಚಿಕ್ಕಮಗಳೂರದ್ದು. ಅತ್ತ ಹಾವೇರಿಯಲ್ಲಿ ಮಾಜಿ ಮಂತ್ರಿ BC ಪಾಟೀಲ್ ಅವರು ಸಿಡಿದೇಳೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೇಳಲೇಬೇಕಲ್ಲ, ಮತ್ತೆ ನಾವು ತ್ಯಾಗ ಮಾಡಿ ಬಂದವರು, ಮತ್ತೆ ಇನ್ನೂ ಇದೆಯಾ ಅದರದ್ದು? ಓಕೆ, ಈಗ ಮನೇಲಿ ಕೂತಿದ್ದೇವೆ. ಯಾಕೆ ಕೂತ್ರಿ? ಸೋತ್ರಲ್ಲ ಅದಕ್ಕೆ. ಓಕೆ, ನನಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂದರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಪಕ್ಷದ ನಾಯಕರಿಗೆ BC ಪಾಟೀಲ್ ಅವರು ಹೇಳಿದ್ದಾರೋ, ಎಚ್ಚರಿಸಿದ್ದಾರೋ, ವಾರ್ನ್ ಮಾಡಿದ್ದಾರೋ ನೋಡಬೇಕು. ನನಗೆ ಟಿಕೆಟ್ ಸಿಗದಿದ್ರೆ ನೋವಾಗುತ್ತೆ ಅಂತ ಕೇಂದ್ರ ಮಾಜಿ ಮಂತ್ರಿ DV ಸದಾನಂದ ಗೌಡರು ಹೇಳಿದ್ದಾರೆ. ಹೌದಾ?
ಓ ನೀವೇ ಅನೌನ್ಸ್ ಮಾಡಿದ್ರಲ್ಲ ನಾನು ಇದನ್ನ ಏನೋ ನಿವೃತ್ತಿಯನ್ನು ತಗೊಳ್ತೀನಿ ಅಂತೇಳಿ, ನೋವಾಗುತ್ತಾ? ಓಕೆ. ಈ ಮಧ್ಯೆ ಸೋಮವಾರ ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ಮೈತ್ರಿ ಇದಲ್ವಾ, ಒಂದಿಷ್ಟು ಟಿಕೆಟ್ ಕೊಡಬೇಕಲ್ಲ ಅವರಿಗೆ. ಸೊ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸ್ತಾ ಇದ್ರಂತೆ. ಅದೇ ದಿನ ಬಿಜೆಪಿ ಜೆಡಿಎಸ್ ಪಟ್ಟಿ ರಿಲೀಸ್ ಆಗೋ ನಿರೀಕ್ಷೆ ಕೂಡ ಇದೆ ಅಂತಿದ್ದಾರೆ. ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು. ಆವಾಗ ಸತ್ಯ ಗೊತ್ತಾಗುತ್ತೆ. ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ. ಇದರಿಂದ ನಂಗೆ ಅನುಕೂಲ ಆಗುತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ. ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ನಾವು ತ್ಯಾಗ ಮಾಡಿ ಬಂದಂತವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟ್ ಆಗಿ ನಾವು ಕೇಳಿದೀವಿ ಕೊಟ್ರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋದ್ರೆ ಹೋಗುತ್ತೀವಿ ಅಂತ ಏನ್ ಹೇಳ್ತಾ ಇದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು. ನನಗೆ ಕೊಡದೇ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ. ಅವ್ರ ಅಭಿಪ್ರಾಯ ಏನ್ ಬರ್ತೈತೆ ಅದರಂತೆ ನಾವು ನಡ್ಕೋಬೇಕು. ನಾನು ನಂದೇ ಹಾದಿ, ನಾನು ಆನೆ ನಡೆದಿದ್ದೇ ಹಾದಿ ಅಂದಂಗೆ ನಾನೇನ್ ನಡೀತೀನಿ, ನಂದು ಅದೇ ಹಾದಿ. ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆಗಲಿಲ್ಲ ಅಂತ ಹೇಳಿದರೆ ಆಗ ಮನಸ್ಸಿಗೆ ನೋವಾಗ್ತದೆ ನನಗೆ. ಆಗ ನಾನು ನಿಲ್ಲುವುದಿಲ್ಲ ಅಂತ ಹೇಳುವಂಥವನನ್ನು ಮತ್ತೆ ನಿಲ್ಲಿ ಅಂತ ಹೇಳಿ ಮತ್ತೆ ಟಿಕೆಟ್ ಇಲ್ಲ ಅಂತ ಹೇಳಿದರೆ ಆಗ ಮನಸ್ಸಿಗೆ ನೋವಾಗಬಹುದು ಅಷ್ಟೇ. ಇನ್ನು ಎಷ್ಟು ದಿನ ಬಿ ಸಿ ಪಾಟೀಲ್ ಅವರೇ ನಾವು ತ್ಯಾಗ ಮಾಡಿ ಬಂದವರು ಅಂತ ಇನ್ನೂ ಎಷ್ಟು ದಿನ ಹೇಳ್ತೀರಾ? ನಿಮ್ಗೆ ಯಾವಾಗ ಅವಕಾಶಗಳು ಸಿಗೋದಿಲ್ಲ ಅವಾಗೆಲ್ಲ ಇದನ್ನ ನೆನಪು ಮಾಡ್ತಾ ಇರೋದ, ನಾವು ತ್ಯಾಗ ಮಾಡಿ ಬಂದವರು, ನಮಗೆ ಕೊಡಬೇಕು, ನಮಗೆ ತ್ಯಾಗ ಮಾಡಬೇಕು. ನೀವೊಂಥರ ಇದರಲ್ಲಿ ಇರಲ್ವಾ, ಏನಂತ ಕರೀತಾರೆ ಅದಕ್ಕೆ, ನಾವು ಹಿಂಗೆ ಮಾಡಿದ್ದೀವಿ ನಮಗೆ ಕೊಡಬೇಕು, ಋಣದಲ್ಲಿ. ಇಟ್ಸ್ ನಾಟ್ ಫೇರ್ ಅಂತ ಕಾಣಿಸುತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನೋ ರೀತಿಯಲ್ಲಿ ನಾನು ಹಿಂಗೆ ಮಾಡಿದ್ದೀನಿ, ನಂಗೆ ಹಿಂಗೆ ಕೊಡಿ. ಎಷ್ಟು ದಿನ? ನೀವು ಅವತ್ತು ಮಾಡಿದ್ದಕ್ಕೆ ನಿಮ್ಮನ್ನು ಮತ್ತೊಂದು ಚುನಾವಣೆಯಲ್ಲಿ ಗೆದ್ದು ಬಂದಾಯಿತು, ಮಂತ್ರಿನೂ ಮಾಡಾಯಿತು, ಆಮೇಲೆ ನಿಮಗೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟಿರಲಿಲ್ಲ ಅಂದರೆ ಬೇರೆ ಮಾತು, ಮತ್ತೆ ಟಿಕೆಟ್ ಕೊಟ್ಟರು, ನೀವು ಸೋತ್ರಿ. ಈಗ ಮತ್ತೆ ನಾವು ತ್ಯಾಗ ಮಾಡಿ ಬಂದಿದ್ದೀವಿ, ಮನೇಲಿ ಕೂತಿದ್ದೀವಿ. ಗೊತ್ತಿಲ್ಲಪ್ಪ ಬಿ ಜೆ ಪಿ ಇದನ್ನು ಹೇಗೆ ನೋಡುತ್ತೆ ಅಂತೇಳಿ. ಬಟ್ ನಮಗೆ ಕಣ್ಣಿಗೆ ಕಾಣೋದೇನು ಅಂತಂದರೆ ಇದೊಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ಇರೋವರೆಗೂ ನೀವು ನಮ್ಗೆ ಋಣ ತೀರಿಸ್ತಾನೆ ಇರಬೇಕು, ಜೀವನ ಪರ್ಯಂತ ಋಣ ತೀರಿಸ್ತಾ ಇರಬೇಕು ನಿಮ್ಮ ಪಕ್ಷದಲ್ಲಿ ಇರೋವರೆಗೂ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ. ಬಟ್ ಸದಾನಂದ ಗೌಡರದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆಗೆ ತಾವೇ ರಾಜಕೀಯವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಳ್ತಾರೆ, ಆಮೇಲೆ ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಲ್ಲ ಅಂತಂದ್ರೆ ನೋವಾಗುತ್ತೆ ಅಂತಾರೆ. ಒಲ್ಲದ ಮನಸ್ಸಿನಿಂದ ಇಂಥವೆಲ್ಲ ಡಿಸಿಷನ್ ತಗೊಳ್ತೀರಾ? ಯಾರು ಒತ್ತಾಯ ಮಾಡಿದ್ದಾರೆ ನಿಮಗೆ? ನಿಮ್ಮ ಕಾರ್ಯಕರ್ತರು. ನೀವು ಡಿಸಿಷನ್ ತಗೊಂಡಿದ್ಯಾರು? ನೀವು. ನಾನು ರಾಜಕೀಯ ನಿವೃತ್ತಿ ತಗೊಳ್ತಾ ಇದ್ದೀನಿ, ಅಚಲವಾಗಿರಬೇಕು. ಯಾರೋ ಒತ್ತಾಯ ಮಾಡಿದ ತಕ್ಷಣ ನಿಮ್ಮ ನಿಲುವೇ ಬದಲಾಗೋಗ್ಬಿಡ್ತಾ? ಹಂಗಿದ್ದಕ್ಕೆ ನೋವು ಯಾಕೆ ಆಗಬೇಕು? ಅವ್ರು ಒತ್ತಾಯ ಮಾಡಿದ್ರು ಕೊಡಲಿಲ್ಲ, ಬಿಡಿ ಮುಗಿದೋಯ್ತು. ಮತ್ತೆ ಯಾಕೆ ನೋವಾಗಬೇಕು? ಅದು ಗೊತ್ತಿಲ್ಲಪ್ಪ, ಯಾರ್ಯಾರಿಗೆ ಏನೇನು ಇಷ್ಟನೋ. ಇನ್ನು ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅವರ ವಿಚಾರದಲ್ಲಿ. ಗೊತ್ತಿಲ್ಲ, ಆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಹೊಸ ಪ್ರಯೋಗವೋ ಮುಂದುವರೆದ ಪ್ರಯೋಗವೋ ಗೊತ್ತಿಲ್ಲ. ವೇಟ್ ಮಾಡೋಣ, ನೋಡೋಣ. ಹೆಂಗಾದರೂ 2 ದಿನ ಹೇಳಿದ್ದಾರೆ, ವೇಟ್ ಮಾಡೋಣ. ಸೋಮವಾರದವರೆಗೂ ಹೋಗ್ತಾರಂತೆ ಕುಮಾರಸ್ವಾಮಿ ಅವರು. ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳು ಅಡ್ಜಸ್ಟ್ ಆಗುತ್ತೋ ಅವ್ರದ್ದು ಆದ ಮೇಲೆ ಇನ್ನುಳಿದಂಥವ್ರು ತಗೊಳ್ಬೇಕಲ್ಲ ಪ್ರಸಾದನ. ಆಮೇಲೆ ನೋಡೋಣ. ಇನ್ನು ಕಾಂಗ್ರೆಸ್ ಮೊದಲ ಪಟ್ಟಿ ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ. ತುಮಕೂರಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೊಟ್ಟಿರೋದನ್ನ ಸಚಿವರಾದ ಪರಮೇಶ್ವರ್, ಕೆ ಎನ್ ರಾಜಣ್ಣ ಸಮರ್ಥಿಸಿದ್ದಾರೆ. ಅವರು ಮೊದಲಿನಿಂದನೂ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಕೆಪಿಸಿ ಅಧ್ಯಕ್ಷರಲ್ಲಿ ವಿರೋಧ ಮಾಡ್ತಾ ಇದ್ರು ಅಂತ ಕಾಂಗ್ರೆಸ್ನ ವಲಯಗಳಿಂದ ಕೇಳಿ ಬರ್ತಾ ಇದ್ದಿದ್ದು. ಹಾಸನವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದೀವಿ ಅಂತ ಉಸ್ತುವಾರಿ ಮಂತ್ರಿ ರಾಜಣ್ಣ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಸಚಿವ ಮಧು ಬಂಗಾರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಅಯ್ಯೋ, ಟಿಕೆಟ್ ಕೊಟ್ಟ ಮೇಲೆ ಅವ್ರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಆಯಾ ಪಕ್ಷಗಳಿಗೆ ಇದ್ದೇ ಇರುತ್ತಪ್ಪ, ಅದರಲ್ಲೇನು. ರಾಜ್ಕುಮಾರ್ ಸೊಸೆ ರಾಜಕೀಯಕ್ಕೆ ಬೇಡ ಅನ್ನೋರಿಗೆ ಮಧು ಬಂಗಾರಪ್ಪ ತಿರುಗೇಟ್ ಕೊಟ್ಟಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಅಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಟಿಕೆಟ್ ಅಂತ ಹಿರಿಯ ಶಾಸಕ BR ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವ್ರದ್ದು ಯಾಕೋ ಮುಗಿತಾನೆ ಇಲ್ವಲ್ಲ ನೋಡಿ. ಸಿದ್ದರಾಮಯ್ಯನವರೇ ಯಾವುದಾದ್ರೂ ಒಂದು ಪೊಸಿಷನ್ ಕೊಟ್ಟರೆ ಸುಮ್ಮನೆ ಆಗ್ತಾರ ಅಂತ ಹೇಳಿ ಏನಪ್ಪ. ಓಕೆ. ಮೊನ್ನೆ CM ಸಿದ್ದರಾಮಯ್ಯನವ್ರ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಚೇರ್ ಸಹ ಕೊಟ್ಟಿಲ್ವಂತೆ. ಹೌದಾ? ಹಾಗೆಲ್ಲ ಮಾಡ್ಬಿಟ್ರ ನಿಮಗೆ? ಈಶ್ವರ್ ಖಂಡ್ರೆ 2ನೇ ಬಾರಿ ನನಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಯಪ್ರಕಾಶ್ ಹೆಗಡೆಗೆ ಟಿಕೆಟ್ ಕೊಡಬಾರದು ಅಂತ ಮತ್ತೋರ್ವ ಆಕಾಂಕ್ಷಿ ಸುಧೀರ್ ಮುರೊಳ್ಳಿ ಬೆಂಬಲಿಗರು ಶೃಂಗೇರಿಯಲ್ಲಿ ಸಭೆ ಮಾಡಿದಾರಂತೆ. ಓಕೆ. ಮುದ್ದಹನುಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದಹನುಮೇಗೌಡ ಅಂದ್ರೆ ಒಳ್ಳೆಯನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಆದ್ರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ. ಪ್ರತಿಷ್ಠೆ ಕಾಂಗ್ರೆಸ್ ಪ್ರತಿಷ್ಠೆ. ಯಾಕೆಂದ್ರೆ ಜಾತ್ಯತೀತ ಅಂತ ಹೇಳ್ಕೊಂಡು ಅತಿ ಜಾತಿ ಮಾಡ್ತಾರಲ್ಲ, ಅವ್ರನ್ನ ಸೋಲಿಸಬೇಕಲ್ಲ, ಅದು ಕಾಂಗ್ರೆಸ್ ಪ್ರತಿಷ್ಠೆ. ನನಗೆ ವಿಶ್ವಾಸ ಇದೆ ಈ ಸತಿ ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳು ಇದ್ರ ಮೇಲೆ ಗೀತಕ್ ಅವ್ರು ಗೆಲ್ತಾರೆ. ಯಾರೋ ಒಬ್ಬರು ಇಬ್ರು ಟ್ವೀಟ್ ಮಾಡಿದ ಅವರು
ಪರ್ಸನಲ್ ತೆವಳಿಗೆ ಮಾಡ್ಕೊಳ್ತಾರೆ. ಅದು ಗೀತಕ್ಕ ಅವ್ರ ಯಜಮಾನರು ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮಲ್ಲಿ ದುಡ್ಡಿಲ್ಲಲ್ರಿ, ನಮ್ದೇ ಹೆಸರು ಹೇಳ್ತಾರೆ. ವಾಸ್ತವಿಕವಾಗಿ ಇವತ್ತಿನ ರಾಜಕಾರಣದಲ್ಲಿ ನೀವು ಯಾವುದೇ ಪಕ್ಷ ರಾಜಕಾರಣ ಮಾಡಿ ಬೇಕು, ನಮ್ಮಲ್ಲಿ ಇಲ್ಲ. ನಮ್ಗೆ ಯಾರು ಹೇಳ್ತಾರೆ? ಸಿದ್ದರಾಮಯ್ಯನವರಿಗೆ ಒಂದು ಅಭಿನಂದನಾ ಸಮಾವೇಶವನ್ನು ಇಟ್ಕೊಂಡಿದ್ರು, ಅದಕ್ಕೂ ಹೋಗಿದ್ದೆ. ಕಂಡ್ರೆ ನನಗೆ ಫೋನ್ ಮಾಡಿ ಕರೆದಿದ್ರು. ಮೊದಲನೇ ಸಾಲಲ್ಲಿ ನೋಡಿದೆ, ನನಗೆ ಕುರ್ಚಿ ಇರಲಿಲ್ಲ. ಎರಡನೇ ಸಾಲಲ್ಲಿ ನರಸಿಂಗುಲ್ಲ ಕೂತಿದ್ರು, ಅಲ್ಲಿ ಹೋಗಿ ಕೂತೆ ನಾನು. ಯಾರು ಒತ್ತಾಯ ಮಾಡಿ ಮತ್ತೆ ಎದುರು ಬಂದು ಕೂಡಿಸಿದ್ರು, ನನಗೆ ಕೂಡ್ಲಿಕ್ಕೆ ಆಗಲಿಲ್ಲ. ನಾನು ಎದ್ದು ಬಂದೆ. ನನಗೆ ಈಶ್ವರ್ ಖಂಡ್ರೆ ಅವರು ಎರಡನೇ ಸಲ ಈ ತರ ಅಪಮಾನ ಮಾಡ್ತಾರೆ. ಇನ್ನು ಮುಂದೆ ಅವರು ಶೇರ್ ಮಾಡುವಂತ ವೇದಿಕೆಯಲ್ಲಿ ನಾನು ಭಾಗಿನೇ ಆಗಲ್ಲ. ಮೋಸ್ಟ್ಲಿ ಮಾನ್ಯ ಶಾಸಕರು ಬಿ ಆರ್ ಪಾಟೀಲ್ ಸರು ಲೆಟ್ರ್ ಬರೋ ವಿಷಯಕ್ಕೆ ಹೋಗ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಇವಾಗ ಲೆಟ್ರ್ ಬರೋದು ಬಿಟ್ರೆ ಅದು ಬರ್ದಿಲ್ಲ, ಆ ಪತ್ರ ಯಾವುದೋ ನಕಲಿ ಅಂತ ಹೇಳೋದೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಗಲಾಕೊಳ್ಳೋದು ಬೇಡ ಅಂತೇಳಿ ಸ್ಟೇಟ್ಮೆಂಟೇ ಕೊಟ್ಬಿಡೋಣ ಅಂತ ಸ್ಟೇಟ್ಮೆಂಟ್ ಕೊಡೋಕೆ ನಿಂತು ಬಿಟ್ಟಿದ್ದಾರೇನೋ. ಲೆಟ್ರ್ ಬರೆದ್ರೆ ಸಮಸ್ಯೆ ಅಲ್ವಾ, ಲೆಟ್ರೇ ಬೇಡ, ಸ್ಟೇಟ್ಮೆಂಟೇ ಇರಲಿ, ಆನ್ ರೆಕಾರ್ಡ್ ಇರುತ್ತೆ. ಇದು ಗುಡ್ ಐಡಿಯಾ ಸರ್. ಓಕೆ, ಏನೋ ಹೇಳಿದ್ದೀರಾ ಈಶ್ವರ್ ಖಂಡ್ರೆ ವಿಚಾರ. ನೋಡಿ ಮಾನ್ಯ ಸಿದ್ದರಾಮಯ್ಯನವರೇ, ಯಾವುದೋ ಒಂದು ಪೊಸಿಷನ್ಗೇನೋ ಕಾಯ್ತಾ ಇರಬೇಕಂತ ಕಾಣಿಸುತ್ತೆ. ಕೊಡಿ, ಸಮಾಧಾನ ಆಗಬಹುದೇನೋ. ಅಥವಾ ನಿಮ್ಮ ಪಕ್ಷದಲ್ಲೂ ಒಬ್ಬರು ಇರ್ತಾರಲ್ವಾ, ಎಲ್ಲ ಪಕ್ಷಗಳು ಇದ್ದಂಗೆ ಒಬ್ಬೊಬ್ಬರು ಅಲ್ಲಲ್ಲಿ ಬಡದೆಬ್ಬಿಸಬೇಕು ಅಂತೇಳಿ, ಹಾಗೆ ಇರಬಹುದೇನೋ, ನೋಡೋಣ. ಇನ್ನು ಲೋಕಸಭೆ ಚುನಾವಣೆ ಸನಿಹದಲ್ಲಿ ಮೈತ್ರಿ ರಾಜಕೀಯ ಚಟುವಟಿಕೆ ಈಗ ಜೋರಾಗಿದೆ. ಆಗಲೇಬೇಕಲ್ವಾ ಚುನಾವಣೆ ಬಂದ ಮೇಲೆ. ಬಿಜೆಪಿ ಜೊತೆಗೆ ತೆಲುಗು ದೇಶಂ ಜನಸೇನಾ ಕೈಜೋಡಿಸಿವೆ ಈಗ, ಹೌದಾ. ಆದರೆ ಒಡಿಶಾದಲ್ಲಿ ಬಿಜೆಪಿ ಬಿಜೆಡಿ ನಡುವೆ ಸೀಟ್ ಹಂಚಿಕೆ ಗಗ್ಗಂಟು ಮುಂದುವರೆದಿದೆ. ಆಗಲೇಬೇಕು, ಅಗತ್ಯ ಬಿದ್ದರೆ ಏಕಾಂಗಿಯಾಗಿ ಕಣಕ್ಕಿಳಿಯುವ ಸುಳಿವನ್ನು ಬಿಜೆಪಿ ಕೊಟ್ಟಿದೆ. ಗಾಂಧಿ ಕುಟುಂಬದ ಪರಮಾಪ್ತರಲ್ಲಿ ಒಬ್ಬರಾದ ಕೇಂದ್ರದ ಮಾಜಿ ಮಂತ್ರಿ ಸುರೇಶ್ ಪಚೌರಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ, ಸೇರಿಕೊಳ್ಳಿ. ಅತ್ತ ತಮಿಳುನಾಡಲ್ಲಿ ನಟ ಕಮಲ್ ಹಾಸನ್ INDIS ಸೇರಿದ್ದಾರೆ, ಗುಡ್. ಈ ಕಡೆಗೆ ಬಿಎಸ್ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ ಅಂತ ಮಾಯಾವತಿ ಸ್ಪಷ್ಟಪಡಿಸಿದ್ದಾರೆ, ಸೂಪರ್. ಕಾಂಗ್ರೆಸ್ ಅಧಿಕಾರಕ್ಕೇರಿದರೆ ಜಾತಿ ಗಣತಿ ಮಾಡ್ತೀವಿ, ಅದರ ಆಧಾರದ ಮೇಲೆ ಮೀಸಲಾತಿ ಮಿತಿ ತೆಗಿತೀವಿ ಅಂತ ರಾಹುಲ್ ಗಾಂಧಿ ಘೋಷಿಸಿದ್ದಾರೆ, ಹೌದಾ. ಕೋರ್ಟ್ ಹೇಳ್ತಾ ಗೊತ್ತಿಲ್ಲ. ಅತ್ತ ಹಿಮಾಚಲದಲ್ಲಿ ಮತ್ತೆ ರಾಜಕೀಯ ಬಿಕ್ಕಟ್ಟು ತಲೆದೂರಿದೆ. ಕಾಂಗ್ರೆಸ್ನ 6 ಅನರ್ಹ ಶಾಸಕರು ಸೇರಿ 11 ಮಂದಿ ಬಿಜೆಪಿ ಆಳ್ವಿಕೆಯ ಉತ್ತರಾಖಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಪತನದ ಭೀತಿ ಈಗ ಸಹಜವಾಗಿ ಶುರುವಾಗಿದೆ. ಮೀಸಲಾತಿಯ ಮಿತಿ ತೆಗಿತೀವಿ ಅಂತ ಇದು ರಾಹುಲ್ ಗಾಂಧಿ ಅವರು ಇನ್ನೊಂದು ಸಲ ಹೇಳ್ತಾ ಇದ್ದಾರೆ. ಹೆಂಗ್ ತೆಗಿತೀರಾ ಅಂತ ನನಗಿನ್ನೂ ಕೂಡ ಅರ್ಥ ಆಗ್ತಿಲ್ಲ. ಅಧಿಕಾರಕ್ಕೆ ಬಂದರೆ ನಾವು ಅದನ್ನು ಮಾಡ್ತೀವಿ ಅಂತಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಸ್ಲ್ಯಾಬ್ ಹಾಕಿದೆ, ಅದನ್ನು ಮೀರಿ ಹೋಗ್ತೀರಾ ಅಂತಂದರೆ ಹೋಗಬಹುದೇನೋ. ಬಟ್ ಅದರ ರಿಪರ್ಕೇಷನ್ ಏನೇನಾಗುತ್ತೆ ಐ ಡೋಂಟ್ ನೋ. ಉಳಿದವರು ಸುಮ್ಮನೆ ಇರ್ತಾರಾ ಬೇರೆ ಸಮುದಾಯಗಳು?